ಗ್ರೇಟರ್ ಸಿಟಿಯಾಗಿ ಹೊರಬರೋಕ್ಕೆ ಅವಕಾಶ ಇದೆ. ನಾವು ಕಷ್ಟಪಟ್ಟು ಸ್ವಚ್ಛ ಮಾಡೋದು, ಕಮಿಷನರ್ ಅವರೆಲ್ಲ ಹೋಗಿ ಪ್ರಶಸ್ತಿ ಕೇಳ್ತಾರೆ. ಆದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಕಮಿಷನರ್ ಗುತ್ತಿಗೆದಾರ ಪರವಾಗಿ ನಿಲ್ತಾರೆ. ಅದರಿಂದ ನಮ್ಗೆ ಅನ್ಯಾಯ ಆಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಗಮನಕ್ಕೆ ಸುಮಾರು ಮನವಿ ಪತ್ರಗಳನ್ನ ಸಲ್ಲಿಸಿದ್ದೀವಿ. ಯಾವುದೇ ರೀತಿಯೂ ಸ್ಪಂದನೆ ಇಲ್ಲದಿರೋದ್ರಿಂದ ಆ ಸ್ಪಂದಿಸ ಅಂತ ಯಾವುದೋ ಒಂದು 2-3 ಲೆಟರ್ಗಳು ಬಂದಿದೆ. ಅದನ್ನು ಕೂಡ ತುಷಾರ್ ಗಿರಿನಾಥ್ ಅವರು ಪಕ್ಕಕ್ಕಿಟ್ಟು ಗುತ್ತಿಗೆದಾರ ಪರವಾಗಿ ನಿಂತು ಇವತ್ತು ಏನು BS ಡಬ್ಲ್ಯೂಎಲ್ ಅಂತೇಳಿ ಕಂಪನಿನ ಓಪನ್ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಅವ್ರು ಕೂಡ ಎಂಜಿನ್ ಕಾಸ್ನವರು ಅವ್ರ ಪರವಾಗಿ ನಿಂತು ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ನಾವು ಇನ್ನು ನೋಡ್ಕೊಂಡಿರೋಕ್ಕಾಗಲ್ಲ. ನಮ್ಮ ಜೀವನಗಳೆಲ್ಲ ರಸ್ತೆ ಬಂದಿದೆ. 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸತಿ ನಮ್ಗೆ ಸಂಬಳ ಕೊಡ್ತಾರೆ. ಅದು 1 ತಿಂಗಳದು. ನಾವು ಅದರಲ್ಲಿ ಇವತ್ತಿನ ದಿನ ಸಂಬಳ ಬಂದುಬಿಟ್ಟು 8,000 ರಿಂದ 12,000 ಒಳಗಡೆ ನಮಗೆ ಕೊಡ್ತಾರೆ. ಇವತ್ತು ಬೆಂಗಳೂರಲ್ಲಿ ಅದನ್ನು ಇಟ್ಕೊಂಡು ನಾವು ಜೀವನ ನಡೆಸೋಕ್ಕಾಗುತ್ತಾ? ಇವತ್ತು ಎಷ್ಟು ಎಲ್ಲ ದುಬಾರಿ ಇದೆ. ಅಂಥ ಸಮಯದಲ್ಲಿ ನಾವು ನಮ್ಮ ಕೆಲಸದ ಭದ್ರತೆ ಕೇಳ್ತಾ ಇದ್ದೀವಿ. ನಾವು ನಮ್ಮ ಕೆಲಸದ ಭದ್ರತೆ ಯಾಕೆ ಕೇಳ್ತಾ ಇದ್ದೀವಿ ಸರ್? ನಾವು 10,000 ರಿಂದ 12,000 ಜನ ಇದ್ದೀವಿ. ನಮಗೆ ಇದುವರೆಗೂ ಯಾವುದೇ ಕೆಲಸದ ಭದ್ರತೆ ಇಲ್ಲ. ನಾವು ಸತ್ತೋದ್ರೆ ಒಂದು ಪರಿಹಾರ ಇಲ್ಲ. ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಸೌಕರ್ಯ ಇಲ್ಲದೆ ನಮ್ಮ ಮಕ್ಕಳ ಎಜುಕೇಷನ್ ಕೂಡ ನಾವು ಮಾಡ್ಸೋಕ್ಕಾಗ್ತಿಲ್ಲ. ಪ್ರತಿನಿತ್ಯನೂ ಸಾಲ ಮಾಡ್ಕೊಂಡೇ ನಾವು ಜೀವನ ನಡೆಸಬೇಕಾಗಿದೆ. ಯಾಕಂದರೆ ನಾವು ಕೆಲಸ ಹೆಸರು ಮಾಡ್ತಾ ಇದ್ದೀವಿ ಅಷ್ಟೇ. ಇದ್ರ ಲಾಭ ಪಡ್ಕೊಂಡ್ರೆ ಗುತ್ತಿಗೆದಾರರು ಮತ್ತು ಕಮಿಷನರು, ಅಧಿಕಾರಿಗಳು ಇವರೆಲ್ಲ ಪಡ್ಕೊತಾರೆ ಲಾಭ. ನಮಗೆ ನ್ಯಾಯ ಬೇಕು. ಏನು ಫ್ರೀಡಂ ಪಾರ್ಕ್ ಅಲ್ಲಿ ಆಮರಣಾಂತ ಉಪವಾಸ ಪೌರ ಕಾರ್ಮಿಕರ ಲೋಡರ್ಸ್, ಡ್ರೈವರ್ಸ್ ಮತ್ತೆ ಸಹಾಯಕರು ಹೋರಾಟ ಕೂತ್ಕೊಂಡಿದ್ದಾರೆ. ಸರ್ಕಾರ, ದೀನದಲಿತರ ಸರ್ಕಾರ, ಸಮಾನತೆಯನ್ನ ಕೊಡ್ತೀವಿ ಅಂತ ಹೇಳಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂತ ಸರ್ಕಾರ ಇವತ್ತು ದಲಿತ ಪರ ಸರ್ಕಾರ ಚಾಲ್ತಿನಲ್ಲಿದೆ. ಆದ್ರೆ ದಲಿತರಿಗೂ ಯಾಕೆ ಕೇಳಿಸ್ತಾ ಇಲ್ಲ? ಯಾಕೆ ಈ ವಿಚಾರದಲ್ಲಿ ಒಂದು ಇಮಿಡಿಯೇಟ್ ಆಗಿ ಮನವಿ ಪತ್ರಗಳು ಹೋದಾಗ ಯಾಕೆ ಅದಕ್ಕೆ ಸ್ಪಂದಿಸಲಿಲ್ಲ? ಯಾಕೆ ಈ ಪರಿಸ್ಥಿತಿಯಲ್ಲಿ ಬಂದು ಜನ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬಂದು ನಿಲ್ಲೋ ತರ ಮಾಡಿದ್ರು? ಸೊ ಇದು ನಿಜವಾಗ್ಲೂ ದೀನದಲಿತರ ಸಮಾನತೆಯನ್ನ ಸಾರುವಂತ ಸರ್ಕಾರ ಆದ್ರೆ ಇಮಿಡಿಯೇಟ್ ಈ ಮನವಿಯನ್ನು ಪುರಸ್ಕರಿಸಬೇಕು. ಸಾಲಪ ವರದಿಯನ್ನ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ತಂದು ಬೇಡಿಕೆಗಳೇನಿದೆ ಅದನ್ನ ಅವರು ಜಾರಿಗೆ ತರುವಂತ ಕೆಲಸ ಮಾಡ್ಬೇಕು. ಜೊತೆಗೆ ಸರ್ಕಾರದ ಆರ್ಡರ್ಸ್ ನ ಇವಾಗ್ಲೇ ಕೊಡ್ಬೇಕು. ಕೊಡೋವರೆಗೂ ಉಪವಾಸ ಸತ್ಯಾಗ್ರಹನ ಮುಗಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿ ಇಲ್ಲಿ ಹೋರಾಟಗಳನ್ನ ಹಮ್ಮಿಕೊಂಡಿರುವಂತದ್ದು. ಸೊ ಕೇಳ್ತಾ ಇರೋದು ಬಹಳ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇರೋದು. ಯಾವುದೇ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ. ಈ ಕಾಲಘಟ್ಟದಲ್ಲಿ ಬೇಸಿಕ್ ಸ್ಯಾಲರಿನೇ 18,000 ರೂಪಾಯಿ ಇದೆ. ಮಿನಿಮಮ್ ವೇಜಸ್ 8 ರಿಂದ 10,000 ಕೊಡ್ತೀರಾ? ಯಾವ ಲೆಕ್ಕದಲ್ಲಿ ಕೊಡ್ತೀರಾ? ಏನ್ ನೀವೇನಾದ್ರೂ ಗುಲಾಮ್ಗಿರಿ ಮಾಡಿಸ್ತಾ ಇದ್ದೀರಾ? ಜೀತ್ ಪದ್ಧತಿನ ಮತ್ತೆ ಮಾಡರ್ನೈಸ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಸರ್ಕಾರಕ್ಕೆ ಬದ್ಧತೆ ಇತ್ತು ಅಂದ್ರೆ ಇಮಿಡಿಯೇಟ್ ಆ ವರದಿ ಜಾರಿ ಆಗ್ಬೇಕು. ಈ ವರದಿ ಜಾರಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಠಿಣವಾದ ಹೋರಾಟಗಳನ್ನ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇವತ್ತು ನನ್ನ ಮಾತು. ಜೈ ಭೀಮ್.